ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಇವರು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಯ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಅಂದರೆ ಕಡೆಯ ದಿನಾಂಕ ಯಾವತ್ತು ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ 12 ಸೆಪ್ಟೆಂಬರ್ 2024. ನಿಮಗೆ ಈ ರೀತಿಯ ಉದ್ಯೋಗ ಮಾಹಿತಿ ನೀಡುತ್ತಿರುವಂಥ ಇಂಥ ವಿಡಿಯೋಗಳನ್ನು ಕಡೆಯವರೆಗೂ ನೋಡಬೇಕಾಗಿ ನಾವು ಕೇಳ್ತೇವೆ. ಶುಲ್ಕ ಏನಾದರೂ ಇದೆಯಾ ಇದಕ್ಕೆ ಅಂದರೆ ಹೌದು, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ನೀಡುವ ಹಾಗಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಾದರೆ 50 ರೂಪಾಯಿ ಕೊಡಬೇಕಾಗತ್ತೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಾದರೆ 300 ರೂಪಾಯಿ ಕೊಡಬೇಕಾಗತ್ತೆ. ಇನ್ನು ಸಾಮಾನ್ಯ ಅಭ್ಯರ್ಥಿ ತಾವಾಗಿದ್ದರೆ 600 ರೂಪಾಯಿ ಅರ್ಜಿ ಶುಲ್ಕಗಳನ್ನು ಇಟ್ಟಿದ್ದಾರೆ. ಕನ್ನಡ ಭಾಷೆ ಕಡ್ಡಾಯ ಪರೀಕ್ಷೆ. ಹೌದು, ಇಲ್ಲಿ ನೀವು ಪರೀಕ್ಷೆ ತಗೊಳ್ಳೋದಕ್ಕೆ ಹೋದಾಗ ಅಲ್ಲಿ ಮೊದಲು ಕನ್ನಡ ಭಾಷೆಯ ಕಡ್ಡಾಯ ಪರೀಕ್ಷೆಯನ್ನು ತಗೊಳ್ಬೇಕಾಗತ್ತೆ. ಇದು 150 ಅಂಕಗಳ ಪರೀಕ್ಷೆ ಇರುತ್ತೆ. ಇದರಲ್ಲಿ 50 ಅಂಕ ಕನಿಷ್ಠ ಗಳಿಸಬೇಕು ಅಂತ ಅವರು ಕೇಳ್ತಿದ್ದಾರೆ. ಈ ಹುದ್ದೆಗಳು ಕರ್ನಾಟಕದಲ್ಲಿರೋದ್ರಿಂದ ಹಾಗೂ ಹೆಚ್ಚಿನದಾಗಿ ಈ ರೈತಾಪಿ ಜನರ ಜೊತೆ ಸಂಪರ್ಕ ಇರೋದರಿಂದ ಕನ್ನಡ ಭಾಷೆಯ ಬಗ್ಗೆ ಜ್ಞಾನ ಬಹಳ ಮುಖ್ಯ ಇರುತ್ತೆ. ಇಲ್ಲಿ ಅವರು ಅದರಲ್ಲಿ ಕೇಳ್ತಿರೋದು 150ಕ್ಕೆ 150 ಇಲ್ಲ, 150ಕ್ಕೆ 100 ಇಲ್ಲ. ಹಾಗೆ ನೋಡಿದ್ರೆ ಇಡೀ ಸೇವಾವಧಿ ಕರ್ನಾಟಕದಲ್ಲಿ ಆಗೋದ್ರಿಂದ, ಕನ್ನಡಿಗರ ಜೊತೆ ಆಗೋದ್ರಿಂದ 150ಕ್ಕೆ 100 ಅಂಕಗಳು ಗಳಿಸಿದ್ರೆ ಬಹಳ ಒಳ್ಳೆಯದಾಗತ್ತೆ. ಅವರು 50 ಗಳಿಸಿ ಅಂತ ಹೇಳ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಇದಾದ ಮೇಲೆ ಅಲ್ಲಿ 2 ರೀತಿಯ ಪತ್ರಿಕೆಗಳಿರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ, ಅದು 300 ಅಂಕಗಳು 90 ನಿಮಿಷದ್ದಾಗಿರುತ್ತೆ. ಎರಡನೆಯದು ನಿರ್ದಿಷ್ಟ ಪತ್ರಿಕೆ ಅಂದರೆ ವಿಷಯಕ್ಕೆ ಆಧಾರಿತವಾದಂಥದ್ದು, ಅದು 300 ಅಂಕಗಳಿಗೆ 120 ನಿಮಿಷಗಳು ಕೊಡ್ತಾರೆ ನಿಮಗೆ. ಇನ್ನು ಇದರ ವೇತನ ಶ್ರೇಣಿಯನ್ನು ನೋಡೋಣ. ವೇತನ ಶ್ರೇಣಿ ಎಷ್ಟಿದೆ ಅಂದರೆ ಇವೆಲ್ಲ ಗೆಜೆಟೆಡ್ ಎ ರ್ಯಾಂಕ್ ಪೋಸ್ಟ್ಗಳು 52,650ರಿಂದ ಶುರುವಾಗುತ್ತೆ. ಇದು ಬೇಸಿಕ್ ಆಗಿರುತ್ತೆ, ಮೂಲ ವೇತನ. ಇದಕ್ಕೆ ತುಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ಈ ಥರದ್ದೆಲ್ಲವನ್ನು ಸೇರಿಸಿದಾಗ ಇದರ ಸಂಬಳ ಇನ್ನೂ ಸಾಕಷ್ಟಾಗತ್ತೆ. ಅಂದರೆ ಇದು ಒಳ್ಳೆಯ ಸಂಬಳ, ಕೈತುಂಬ ಸಂಬಳ ಬರುವಂತಹ ಹುದ್ದೆಗಳಾಗಿದೆ. ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದೀರಿ ನೀವುಗಳು ಕೂಡಲೇ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಈ ರೀತಿಯ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರ ಜೊತೆಗೆ, ಹಾಗೂ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ಳಿ. ಕಡೆಯದಾಗಿ ವಯೋಮಿತಿ ಏನು ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಾದರೆ 35 ವರ್ಷ, ಪ್ರವರ್ಗ A, 2A, 2B, 3A, 3B ಆದರೆ 38 ವರ್ಷ ಇದೆ. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ 40 ವರ್ಷದವರೆಗೂ ವಯೋಮಿತಿಯನ್ನು ಸಡಿಲಿಸಿದ್ದಾರೆ. ಸೊ ನಿಮಗೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದರ ವೆಬ್ಸೈಟ್ ಲಿಂಕನ್ನು ಹಾಗೂ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ. ಈ ವಿಡಿಯೋ ನೀವು ಯೂಟ್ಯೂಬ್ ಮುಖೇನ ಹೋಗಿದ್ರೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕಾಲಮ್ ಓಪನ್ ಆಗುತ್ತೆ. ಆ ಬಾಕ್ಸಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನೀವು ಆ ಲಿಂಕನ್ನು ಹೋಗಿ ಎಲ್ಲ ಸಂಪೂರ್ಣ ಈ ಅಡ್ವರ್ಟೈಸ್ಮೆಂಟ್ ಏನಿದೆ ಕನಿಷ್ಠ 2 ಬಾರಿ ಓದಬೇಕಾಗಿರುತ್ತೆ. ಆಗಲೇ ನಿಮಗೆ ಅದರ ಸಂಪೂರ್ಣ ಅರ್ಥವಾಗುತ್ತೆ. ನೀವೇ ಓದಿ ನೀವು ಅರ್ಜಿಯನ್ನು ಕಡೆ ದಿನಾಂಕದ ಒಳಗೆ ಸಲ್ಲಿಸಬೇಕಾಗಿ ನಾವು ಕೇಳ್ತಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.